ಹಾಯ್ ಫ್ರೆಂಡ್ಸ್, ನಾವೀಗ ಹೊರಟಿದ್ದೀವಿ ಮೂವಿ ನೋಡೋಣ ಅಂತ. ಹೋಗ್ತಾ ಇದ್ದೀವಿ. ಇನ್ನೂ ನೋಡಿ, ನಮ್ಮ ಮನೆ ಹಿಂದ್ಗಡೆನೆ ಒಂದು ಇಂಡಿಯನ್ ಸ್ಕೂಲು ಇದೆ. ಇವನು ಬರ್ತಾ ಇದ್ದಾನೆ ನೋಡಿ. ಯಾವ ಮೂವಿ ಅಂತ ಹೇಳ್ಸಿನು? ನಾವು ಇವತ್ತು ಹೋಗ್ತಾ ಇದ್ದೀವಿ ನಮ್ಮ ಸ್ಯಾಂಡಲ್ವುಡ್ನ ಅಣ್ಣ, ಸ್ಯಾಂಡಲ್ವುಡ್ ಚಕ್ರವರ್ತಿ ಶಿವಣ್ಣ ಅವರ ಅಭಿನಯದ ಭೈರತಿ ರಣಗಲ್ಗೆ. ಸೊ ನಾವು ಅದನ್ನ ನೋಡೋಣ ಅಂತ ಅಂದ್ಬಿಟ್ಟು ಕತಾರ್ನ ಸಿಟಿ ಸೆಂಟರ್ಗೆ ಹೋಗ್ತಾ ಇದೀವಿ. ಅದೇನು ಕನ್ನಡದವರು ಯಾರಾದ್ರೂ ಸಿಗ್ಬೋದೇನೋ ಇವತ್ತು ನಮ್ಗೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ. ಹಾಗೂ ನೀವೆಲ್ಲ ಆಲ್ರೆಡಿ ನೋಡಿದ್ದೀರಾ ಶಿವಣ್ಣ ಅವರ ಭೈರತಿ ರಣಗಲ್ನ. ನಮ್ಮ ದೇಶದಲ್ಲೆಲ್ಲ ರಿಲೀಸ್ ಆಗೋದು ಸ್ವಲ್ಪ ನಿಧಾನ, ಅದಕ್ಕೋಸ್ಕರ ನಾವು ಇವತ್ತು ಹೋಗ್ತಾ ಇದೀವಿ. ಬಸ್ ಬಂತು, ಇವಾಗ ಹೋಗ್ತಾ ಇದೀವಿ ಬಸ್ಸಲ್ಲಿ. ನೋಡಿ ಎಲ್ಲ ಖಾಲಿ ಇದೆ ಬಸ್. ನೋಡಿ ಬಸ್, ನಮ್ಮ ಕತಾರ್ ಬಸ್ ಹಿಂಗಿರುತ್ತೆ. ನೋಡಿ ಮೆಟ್ರೋ ಸ್ಟೇಷನ್. ನೋಡಿ ಬಂದ್ವಿ ಈಗ DCCಗೆ. ಸ್ಕ್ಯಾನ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ. ಇದನ್ನು ನೀನು ಡೆಮೋಲ್ ಆರ್ಡರ್ ಮಾಡಿದಲ್ಲ, ಚೆನ್ನಾಗಿ ಬಂತಲ್ಲ. ಹೊರಗಡೆ ಬಂದ್ವಿ ಈಗ. ಇಲ್ಲೇ DCC. ನೋಡಿ ಇಲ್ಲಿ ಒಳಗಡೆ ಹೋದ್ರೆ ಮೆಟ್ರೋ. ಇದು ಮ್ಯಾರಿಯಟ್ ಹೋಟೆಲ್. DCC ಅಂದ್ರೆ ಏನ್ ಚಿನ್ನು? ದೋಹಾ ಎಕ್ಸಿಬಿಷನ್ ಅಂಡ್ ಕಲ್ಚರಲ್ ಸೆಂಟರ್. ಮ್ಯಾರಿಯಟ್ ಹೋಟೆಲ್ ಇದು. ಬಂದ್ವಿ ಇವಾಗ. ಯಾವುದು? ಸಿಟಿ ಸೆಂಟರ್ ಮೂವೀಸ್. ಸಿಟಿ ಸೆಂಟರ್ ಮೂವೀಸ್ ಬಂದಿದ್ದೀವಿ ಇವಾಗ. ಸ್ಕ್ರೀನ್ ಚಾರ್ಲಿ 13 ಸಿನಿಮಾ 13 ಥಿಯೇಟರ್. ನಾನು ವಿವೇಕ್ ಇಬ್ರೇ ಇವಾಗ ಕನ್ನಡ ಮೂವಿ ನೋಡಕ್ಕೆ. ಯಾವುದು 13? ನಾನು ವಿವೇಕ್ ಇಬ್ರೇ, ಯಾರೂ ಇಲ್ಲ. ನೋಡಿ ಇದೆ ಇಲ್ಲೇ ನಮ್ದು ಭೈರತಿ ರಣಗಲ್. ಯಾರು ಇಲ್ಲ. ಓ ಖಾಲಿ ನಾನು ವಿವೇಕ್ ಇಬ್ರೆ. ನಾವಿವಾಗ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ನೋಡ್ತೀವಿ. ಇವನ್ ನೋಡಿ ಫ್ರೆಂಡ್ಸ್, ಯಾರು ಜನನೇನ ಅಂತ ಎದ್ರುಕೊಂಡು ಕೂತಿದ್ದಾನೀಗ. ಚಿನ್ನು, ಯಾಕೆ ಭಯ ಆಗ್ತಿದ್ಯಾ? ಫ್ರೆಂಡ್ಸ್, ಆಕ್ಚುಲಿ ಇಲ್ಲಿ ಯಾರು ಜನ ಇಲ್ಲ ಅಂತಲ್ಲ. ಇವತ್ತು ನಾನೊಂದು ಸಪ್ರೇಟ್ ಶೋ ಹೋಸ್ಟ್ ಮಾಡಿದ್ದೆ ನಮ್ಮ ಮನೆಯೊಳಗೆ ಅಂತಾನೆ. ಸೊ ಹಂಗಾಗಿ ಇದು ಪ್ರೈವೇಟ್ ಶೋ. ಓಹೋ, ನಮ್ಮಿಬ್ರಿಗೆ ಅಂತಾನೆ ಮಾಡಿರೋ ಶೋ ಇದು. ನೋಡಿ ಇನ್ನೇನು ಸ್ಟಾರ್ಟ್ ಆಗತ್ತೆ ಮೂವಿ. ಓಕೆ, ಮೂವಿ ಆದ್ಮೇಲೆ ಸಿಗೋಣ. ಬಾಯ್. ಮೂವಿ ಮುಗೀತು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಮೂವಿ ಮಾತ್ರ. ಭೈರತಿ ರಣಗಲ್ಲು, ಶಿವಣ್ಣ ಅವ್ರ ರಿವೆಂಜ್, ರಿಯಲಿಸ್ಟಿಕ್ ರಿವೆಂಜ್ ಒಂಥರ ಹೇಳ್ಬೇಕು ಅಂದ್ರೆ ಅದ್ಭುತವಾದ ಫಿಲಮ್. ಎಲ್ಲರೂ ನೋಡಿ.